ತುಳುನಾಡಿನ ದೈವದ ಮೊರೆ ಹೋಗಿದ್ದಾರೆ ನಟ ವಿಶಾಲ್. ತಮಿಳು ಚಿತ್ರರಂಗದ ಖ್ಯಾತ ನಟ. ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಆರೋಗ್ಯ ಸಮಸ್ಯೆಯನ್ನ ಕೂಡ ಅವರು ಎದುರಿಸ್ತಾ ಇದ್ರು. ಇದೇ ಹಿನ್ನೆಲೆ ಕಾರ್ಣಿಕ ದೈವದ ಮೊರೆ ಹೋಗಿದ್ದಾರೆ. ಕಣ್ಣೀರ್ ಹಾಕಬೇಡ, ನಾನಿದ್ದೀನಿ ಅಂತ ದೈವ ಅಭಯ ನೀಡಿದೆ. ವಿಶಾಲ್ಗೆ ಅಭಯ ನೀಡಿದ ಜಾರಂದಾಯ ದೈವ, ಮುಲ್ಕಿ ಹರಿಪಾದೆ ಧರ್ಮದೈವ ಜಾರಂದಾಯ ದೈವಸ್ಥಾನಕ್ಕೆ ವಿಶಾಲ್ ತೆರಳಿದ್ರು. ದಕ್ಷಿಣ ಕನ್ನಡ ಮುಲ್ಕಿ ಹರಿಪಾದೆ ಧರ್ಮದೈವ ಈ ಸ್ಥಳಕ್ಕೆ ತೆರಳಿದ್ರು. ಇತ್ತೀಚೆಗೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು, ಸಮಸ್ಯೆ ಅನುಭವಿಸ್ತಾ ಇದ್ರು. ನಾವು ಗಮನಿಸಿದ ಹಾಗೆ ಸ್ಟೇಜ್ನಲ್ಲಿ ಕೈ ನಡುಕ್ತಾ ಇತ್ತು, ಮೈಕ್ ಹಿಡಿಯೋದಕ್ಕೂ ಕಷ್ಟಪಡ್ತಾ ಇದ್ರು, ನಿಂತು ಮಾತನಾಡೋದಕ್ಕೂ ಕಷ್ಟಪಡ್ತಾ ಇದ್ರು. ಇದೀಗ ದೈವದ ಮೇಲೆ ಭಾರವನ್ನ ಹಾಕಿದ್ದಾರೆ. ದೈವ ಅಭಯ ಕೂಡ ಕೊಟ್ಟಿದೆ. ನಾನಿದ್ದೀನಿ, ಚಿಂತೆ ಬೇಡ ಅನ್ನುವಂಥ ಅಭಯ ಕೊಟ್ಟಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ದೃಶ್ಯ. ದೈವಕ್ಕೆ ಮೊರೆ ಹೋದಂಥ ಸಂದರ್ಭ. ಶೀಘ್ರ ಸಮಸ್ಯೆಯನ್ನು ನಿವಾರಿಸ್ತೀನಿ ಅನ್ನೋದಾಗಿ ಜಾರಂದಾಯ ದೈವ ಅಭಯವನ್ನ ನೀಡಿದೆ. ಅದೇ ದೈವ ದರ್ಶನದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ನೀವು. ಕೈ ಮುಗಿದು ನಿಂತಿರುವಂಥ ವ್ಯಕ್ತಿ ನಟ ವಿಶಾಲ್. ಅಶ್ವಿನ್ ಅಂತ ದೈವಸ್ಥಾನದ ಪ್ರಮುಖರಿವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ. ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಇಲ್ಲಿ ನಾವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ವಿಶಾಲ್ ಅವರು ದೈವದ ಬಳಿ ಪ್ರಾರ್ಥನೆಯನ್ನ ಮಾಡ್ಕೊಂಡಿರೋದು, ಜೊತೆಗೆ ದೈವ ಅಭಯವನ್ನ ನೀಡಿರೋದು. ಯಾವಾಗ ಆಗಿರುವಂತದ್ದಿದು ದೈವ ದರ್ಶನ? ಹರಿಪಾದೆ ಧರ್ಮದೈವ ಜಾರಂದಾಯ ಅಂತ ಹೇಳಿದ್ರೆ ಮುಲ್ಕಿ 9 ಮಾಸನೆಯಲ್ಲಿ ಒಂದು ಬಾರಿ ಪ್ರಾಮುಖ್ಯತೆ ಇರುವಂತಹ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಹಲವಾರು ಪವಾಡಗಳು, ಹಲವಾರು ಚಾತುರ್ಯಗಳೆಲ್ಲ ನಡೆದಿರುವಂತದ್ದು ಪೂರ್ವಜರಿಂದ ನಾವು ತಿಳಿದು ಬಂದಿರುವಂತದ್ದು. ಈ ದೇವಸ್ಥಾನಕ್ಕೆ ಏನಂತ ಹೇಳಿದ್ರೆ ಕೆಡ್ಡಸ ಅಂತ ಹೇಳಿ 3 ದಿನದ ಜಾತ್ರೆಯಲ್ಲಿ ಸುರು ಕೆಡ್ಡಸ, ನಡು ಕೆಡ್ಡಸ ಮತ್ತೆ ಅಂತಿಮ ಕೆಡ್ಡಸ ಅಂತ ಹೇಳಿ, ನಡು ಕೆಡ್ಡಸ ನೇಮ ಅಂತ ಹೇಳಿ ಇದಕ್ಕೆ ಹೆಸರು ಪ್ರಾಮುಖ್ಯ. ಹಾಗೆ ನಿನ್ನೆ ಈ ನೇಮೋತ್ಸವ ನಡೀತಿರುವಾಗ ರಾತ್ರಿ ಜಾರಂದಾಯ ದೈವದ ಗದ್ದರ ಇಟ್ಟು ನರ್ತನ ಸೇವೆ ಆಗ್ತಾ ಇರುವಾಗ ನಂಗೆ ಫೋನ್ ಮೂಲಕ ಸಂಪರ್ಕಿಸಿದ್ರು ವಿಶಾಲ್ ಅವರು. ನಾನ್ ಬಂದಿದ್ದೇನೆ ಇಲ್ಲಿ ಅಂತ ಹೇಳಿ. ಸೊ ನಾವು ಹೋಗಿ ಅವರನ್ನೆಲ್ಲ ಒಳಗೆ ಕರ್ಕೊಂಡು ಬಂದು ದೇವಸ್ಥಾನದಲ್ಲಿ ಕೂರಿಸಿ ಆದ್ಮೇಲೆ ದೈವ ಹೋಗಿ ಅವರಿಗೆ ಸನ್ನೆ ಕೈ ಭಾಷೆಯಲ್ಲಿ, ನಮ್ಮ ತಂತ್ರಿಗಳಂತಹ ವಿದ್ವಾನ್ ಶ್ರೀ ಪಂಜ ಭಾಸ್ಕರ್ ಭಟ್ರು ಕೂಡ ಇದ್ರು, ಅವ್ರು ಹೋಗಿ ದೈವ ಹತ್ರ ಹರಕೆ ಮಾಡ್ಕೊಟ್ಟು ಅವ್ರು ಬಂದಿದ್ದಾರೆ, ಅವ್ರಿಗೆ ಒಳ್ಳೇದಾಗ್ಬೇಕಂತ ಹೇಳಿ. ಆಗ ದೈವ ಹೇಳಿತು, ನೀವು ಒಳಗಿಂದ ಏನೋ ಸಮಸ್ಯೆಯಲ್ಲಿ ಕೊರಗ್ತಿದ್ದೀರಾ, ನಾನು ಇದ್ದೀನಿ ಅಂತ ಹೇಳುವಂತ ಅಭಯ ನೀಡಿತು. ಹಾಗೆ ನೀವು ನಿಲ್ಲಿ ಅಂತ ಹೇಳಿತ್ತು. ನಾವು ಅಂದ್ರೆ ಅಲ್ಲಿ ವಿಶೇಷವಾಗಿ ಹರಿಪಾದಿ ಜಾರಂದಾಯ ದೇವಸ್ಥಾನದಲ್ಲಿ ದೈವ ಹನಿ ಹಾಕಿ ಮುಗ ಏರಿ ಬಂದಾದ್ಮೇಲೆ ಒಂದು ಅಭಯ ನೀಡಿ ಕೆಲವೊಂದು ಏನಾದ್ರೂ ಮಹತ್ವರದ ವಿಚಾರಗಳಿದೆ, ಅದಕ್ಕೆ ಪರಿಹಾರ ಕೊಡುವಂತ ಒಂದು ಪದ್ಧತಿ ಇದೆ. ಆ ಹೊತ್ತಿಗೆ ನಿಲ್ಲಕ್ ಹೇಳಿದೆ, ಆದ್ರೆ ವಿಶಾಲ್ ಅವರಿಗೆ ನಿಲ್ಲಕ್ ಆಗ್ಲಿಲ್ಲ. ಯಾಕಂದ್ರೆ ಅದು 3, 4, 5 ಗಂಟೆ ಆಗುತ್ತೆ ಅದಾಗುವಾಗ. ಸೊ ಅವರು ನಿಲ್ಲಕ್ ಆಗಲ್ಲ ಅಂತ ಹೇಳಿ ಆದ್ಮೇಲೆ ನಮ್ಮ ವಿದ್ವಾನ್ ಶ್ರೀ ಪಂಜ ಭಾಸ್ಕರ್ ಭಟ್ರು ಅವರ ತಮ್ಮ ಅವರಿದ್ರು, ಅವರು ವಾಸು ಭಟ್ರು ಅಂತ ಹೇಳಿ, ಅವರು ಮತ್ತೆ ನಾವೆಲ್ಲ ಹೋಗಿ ದೈವದ ಮುಗ ಅಂತಿದೆ, ಮುಖವಾಡದು ಅದು ಇದು, ಅದನ್ನು ಮುಗದ ಮುಂದೆ ನಿಂತು ಹರಕೆ ಮಾಡ್ಕೊಂಡು ನಾವು ಪ್ರಾರ್ಥನೆ ಮಾಡಿದ್ವಿ. ಆಗ ಅವ್ರದ್ದು ವಿಚಾರದಲ್ಲಿ ಏನಾದ್ರು ಅವ್ರ ಮನಸ್ಸಲ್ಲಿರುವಂತ ದುಃಖ, ಅವರ ಮನಸ್ಸಲ್ಲಿರುವಂತ ಏನಾದ್ರು ಇದ್ರೆ ಅದೆಲ್ಲ ದೈವ ಅದನ್ನು ಸರಿ ಮಾಡಿ ಕೊಟ್ರೆ ಬರುವ ವರ್ಷ ತುಲಾಭಾರ ಮಾಡಿಸ್ಲಿಕ್ಕೆ ಅವರಿಗೆ ನಮ್ಮ ತಂತ್ರಿಗಳು ಹೇಳಿದ್ದಾರೆ. ಸಾಮಾನ್ಯವಾಗಿ ಕರಾವಳಿ ಭಾಗದವರು ಹೌದು, ಏನಾದ್ರೂ ಸಮಸ್ಯೆ ಆದಾಗ ದೈವದ ಮೊರೆ ಹೋಗೋದು, ದೇವರ ಮೇಲೆನೆ ಭಾರವನ್ನ ಹಾಕ್ತಾರೆ. ಬಟ್ ಇಲ್ಲಿ ಇವರಿಗೆ ವಿಶಾಲ್ ಅವರಿಗೆ ತುಳುನಾಡಿನ ರೂಟ್ ಏನಾದ್ರೂ ಇದೆಯಾ ಅಂತ ಹೇಳಿದ್ರೆ, ಅವರ ಕುಟುಂಬದವರು ಆ ರೀತಿಯಾಗಿ ಏನಾದ್ರೂ ಇಲ್ಲೇ ಇರೋರು ಇದ್ದಾರೆ ಕರಾವಳಿಯಲ್ಲಿ? ಇಲ್ಲ, ಅವ್ರಿಗೇನೋ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಏನೋ ಕನೆಕ್ಷನ್ ಇದೆ ಅಂತ ಹೇಳಿ ನಂಗೆ ಗೊತ್ತಾಯ್ತು ನಿನ್ನೆ. ಸೊ ಅವ್ರ ಥ್ರೂ ಇಂದ ಬಂದಿದ್ದಾರೆ. ಮತ್ತೆ ನಾನು ಒಂದು ಮಾತ್ರ ಹೇಳ್ಬಲ್ಲ, ಅವ್ರಿಗೂ ನಿನ್ನೆ ತುಂಬಾ ಸಂತೋಷವಾಯ್ತು. ಕ್ಷೇತ್ರದಲ್ಲಿ ಬಂದಾದ್ಮೇಲೆ ತುಂಬಾ ಅವ್ರಿಗೆ ಮನಸ್ಸಿಗೆ ನೆಮ್ಮದಿನೂ ಸಿಕ್ತು.
ಹಾಗೇನೆ ತುಂಬಾ ಅವರು ವಿಶ್ವಾಸ ಇಟ್ಕೊಂಡು ಹೋಗಿದ್ದಾರೆ. ಈ ಕ್ಷೇತ್ರದ ಒಂದು ದೈವದ ಒಂದು ಗಂಧ ಪ್ರಸಾದದಿಂದ ಅವರಿಗೆ ಅವರ ಜೀವನದಲ್ಲಿ ಒಳಿತಾಗುತ್ತಂತ ಹೇಳಿ ಒಂದು ತುಂಬಾ ವಿಶ್ವಾಸವನ್ನು ಇಟ್ಕೊಂಡು ಹೋಗಿದ್ದಾರೆ ನೆನ್ನೆ. ಮತ್ತೆ ಈ ವಿಚಾರ ಬಗ್ಗೆ ನಾವು ಅವ್ರಿಗೆ ತುಂಬಾ ಕೊಟ್ಟಿದ್ದೀವಿ. ಈ ದೈವದ ಏನ್ ಕಲೆ ಕಾರಣಿಕತೆ, ಈ ದೈವದ ಏನ್ ಇಲ್ಲೆಲ್ಲ ಪವಾಡಗಳೆಲ್ಲ ನಡೆದಿದೆ ಅಂತ ಹೇಳಿ ಅವ್ರಿಗೆ ಪ್ರಸಾದ ಕೊಟ್ಟಿದ್ದೀವಿ. ಖಂಡಿತವಾಗಿ ಅವ್ರ ಗುಣಮುಖ ಆಗಿ ಅವ್ರದ್ದು ಎಲ್ಲಾ ಕಷ್ಟಗಳು ಪರಿಹಾರ ಆಗಿ ಶ್ರೀ ಕ್ಷೇತ್ರದಲ್ಲಿ ಬರುವ ವರ್ಷ ತುಲಾಭಾರ ಸೇವೆ ಕೊಡುವ ಹಾಗೆ ಧರ್ಮದೈವ ಜಾರನ್ನ ನಡೆಸಿಕೊಡ್ತಾನೆ ಅಂತ ಹೇಳಿ ನಮ್ಗೆ ವಿಶ್ವಾಸ ಉಂಟು. ಅವರು ಹೇಳ್ಕೊಂಡಿದ್ದಾರಾ ತುಲಾಭಾರ ಸೇವೆ? ಖಂಡಿತ ಮೇಡಮ್, ನಮ್ದು ಪರ್ಸನಲ್ ಆಗಿ ಅವ್ರು ನಂದು ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ತಗೊಂಡು ಹೇಳಿದ್ದಾರೆ. ಐ ವಿಲ್ ಅಪ್ಡೇಟ್ ಯು. ಸೊ ಬಹುಶಃ ಅದು ಧರ್ಮದೇವ ಮಾಡಿಸ್ಕೊಡ್ತಾನೆ ಅಂತ ಹೇಳಿ ನಮ್ಗೆ ನಂಬಿಕೆ ಉಂಟು. ಹರಿಪಾದೆ ಜಾನಂದ ದೇವಸ್ಥಾನದಲ್ಲಿ ಯಾವತ್ತು ಕೊಟ್ಟ ಗಂಧ ಅದು ಸತ್ಯ ಆಗಿದೆ ಇಷ್ಟ ತನಕ, ಹಾಗಾಗಿ ಅದು ನಡೆಯುತ್ತೆ ಹೇಳಿ ನಮ್ಗೆ ವಿಶ್ವಾಸ ಇದೆ. ನಮಗ್ ಗೊತ್ತಿರೋ ಪ್ರಕಾರ ವಿಶಾಲ್ ಅವ್ರಿಗೆ ಅದೇ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇತ್ತು ಅಂತ ಇತ್ತೀಚಿನ ವೇದಿಕೆ ಸಮಾರಂಭದಲ್ಲ ನಾವು ಗಮನಿಸಿದ ಹಾಗೆ, ಅದನ್ನ ಹೊರತಾಗಿ ಬೇರೆನಾದ್ರೂ ಸಮಸ್ಯೆಗಳನ್ನ ದೈವದ ಬಳಿ ಹೇಳ್ಕೊಂಡಿರೋದು ಅಥವಾ ನಿಮ್ಗಳ ಬಳಿ ಹೇಳಿರೋದಿದ್ಯಾ? ಅವರು ಏನು ಹಾಗೆ ಏನು ಅವರ ಮನಸ್ಸಲ್ಲಿ ಅದು ಏನು ಹೇಳಿಲ್ಲ. ಒಂದು ಏನ್ ಹೇಳ್ತಾರೆ, ದೈವದ ಒಂದು ಅನುಗ್ರಹಕ್ಕೋಸ್ಕರ ಬಂದಿದ್ದಾರೆ ಹೊರತು ಬೇರೆ ಯಾವುದೇ ಒಂದು ಆಶೆ ಇಟ್ಕೊಂಡೇನ್ ಬಂದಿರ್ಲಿಲ್ಲ ಅವರು. ಮತ್ತೆ ದೈವ ಅವರ ಮನಸ್ಸಿನಲ್ಲಿ ಇದ್ದಂತಹ ಕೊರಗನ್ನು ಬಹುಶಃ ಕಂಡು ಮಾಯಾದಲ್ಲಿ ಹೇಳಿತ್ತು. ಆದ್ರೆ ಅದಕ್ಕೆ ನಾವು ಅಭಯ ನಮ್ಗೆ ದೈವ ಸಿಗಕ್ ಆಗ್ಲಿಲ್ಲ ಅಂದ್ರು ಅವ್ರಿಗೆ ಆ ದೈವದೊಂದು ಮಾಯಾದ ಗಂಧ ನಾವು ಕೊಟ್ಟು ಆ ಗಂಧದಿಂದ ಅವ್ರಿಗೆ ಆ ದೈವದ ಅನುಗ್ರಹ ಸಿಗುತ್ತೆ ಅಂತ ಹೇಳಿ ನಮ್ಗೆ ವಿಶ್ವಾಸ ಇದೆ. ಕುಟುಂಬ ಸಮೇತವಾಗಿ ಬಂದಿದ್ರ ಅಶ್ವಿನ್ ಅವ್ರೆ? ಯಾರೆಲ್ಲ ಇದ್ರು? ಇಲ್ಲ, ಅವರದ್ದು ಫ್ಯಾಮಿಲಿ ಫ್ರೆಂಡ್ಸ್ ಇದ್ರು. ಅವ್ರು ಮಂಗಳೂರವ್ರು ಇದ್ರು, 2-3 ಜನ. ಸೊ ಎಲ್ಲರಿಗೂ ಸ್ವಲ್ಪ ದೇವರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಇದ್ದವರೇ ಬಂದ್ರು, ಅವ್ರ ಜೊತೆ ಬಂದವರು. ಸೊ ಹೌದು, ನಾವು ನೋಡಿದಾಗ ಗೊತ್ತಾಗುತ್ತೆ ದೈವವನ್ನ ನಂಬಿ ಬಂದಿದ್ದಾರೆ, ಜೊತೆಗೆ ಅಭಯ ಕೂಡ ಸಿಕ್ಕಿದೆ ಅಂತ. ದೈವ ಏನು ಅಭಯವನ್ನ ಕೊಟ್ಟಿದೆ ಅಂತ ಹೇಳ್ತೀರಾ? ನೀವು ಕೂಡ ಆ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಿರೋದ್ರಿಂದ ದೈವ ದರ್ಶನಕ್ಕೆ. ನಾವಿರುವಾಗ ನಾನು ಪಂಜ ಭಾಸ್ಕರ್ ಭಟ್ರೆ, ವಿದ್ವಾನ್ ಶ್ರೀ ಪಂಜ ಭಾಸ್ಕರ್ ಭಟ್ರೆ ಹೋಗಿ ದೈವದ ಮುಂದೆ ಹೇಳುವಾಗ ದೈವ ಸ್ವಂತ ಕೈ ಭಾಷೆಯಲ್ಲೇ ಹೇಳಿತು, ನೀವು ಒಳಗಿಂದ ದುಃಖದಲ್ಲಿ ಇದ್ದೀರಾ ಅಂತ ಹೇಳಿ ಅದು ತಿಳಿಸಿದೆ. ಹಾಗೂ ನೀವು ನಿಲ್ಲಿ ಅಂತಾನು ಹೇಳಿತು, ನಾನು ಮತ್ತೆ ಹೇಳ್ತೀನಿ ಅಂತೇಳಿ. ಯಾಕಂದ್ರೆ ದೈವ ನರ್ತನದಲ್ಲಿರುವಾಗ ದೈವ ಬಾಯಿ ತೆಗೆದು ಮಾತಾಡೋಂಗಿಲ್ಲ. ಅದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಮಾತಾಡಕ್ಕಿರುತ್ತೆ. ಅದು ಕಟ್ಟುಕಟ್ಲೆ ಅಂತ ಹೇಳ್ತೇವೆ ನಾವು. ಈ ಸಮಯದಲ್ಲಿ ಇಂತಹ ಎಲ್ಲ ಪ್ರೊಸೆಸ್ ಇರುತ್ತೆ ಅಂತೇಳಿ. ಸೊ ಅವ್ರಿಗೆ ಆ ಹೊತ್ತಲ್ಲಿ ಕೈ ಭಾಷೆಯಲ್ಲಿ ಹೇಳಿದ್ದೆ ಹೊರತು ಬಾಯಿ ತೆಗೆದು ಏನು ಹೇಳಕ್ ಆಗ್ಲಿಲ್ಲ ಆ ಟೈಮಲ್ಲಿ. ಸೊ ಹಾಗಾಗಿ ಅಷ್ಟು ಮಾಡಿ ಆದ್ಮೇಲೆ ಅವ್ರಿಗೆ ದೈವವಾಗಿ ಹೇಳ್ತು ಹೊರತು ವಿಶಾಲವರಾಗಿ ಏನು ದೈವದ ಮೇಲೆ ಮೊರೆ ಹೋಗ್ಲಿಲ್ಲ ಅಥವಾ ಏನು ಕೇಳಕ್ ಹೋಗ್ಲಿಲ್ಲ. ಆದ್ರೆ ಅದು ಅವ್ರಿಗೆ ತುಂಬಾ ಏನಂತ ಹೇಳಿದ್ರೆ ಒಂದು ವಿಶ್ವಾಸ ಕೊಡ್ತಾ ಅವ್ರಿಗೆ, ದೈವ ನನ್ನ ಒಳಗಿರುವಂತಹ ಕಷ್ಟವನ್ನದು ಕೇಳಿತ್ತು ನೋಡಿತ್ತು ಅಂತ ಹೇಳಿ ಅವ್ರಿಗೊಂದು ವಿಶ್ವಾಸ ಬಂತದ್ದು. ನಿಜ. ಥ್ಯಾಂಕ್ ಯು ಅಶ್ವಿನ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಇದು ವಿಶಾಲ್ ಅವರು ಈ ಹಿಂದೆ ಆರೋಗ್ಯ ಸಮಸ್ಯೆಯನ್ನ ಅವರು ಫೇಸ್ ಮಾಡ್ತಾ ಇದ್ರು. ವೇದಿಕೆ ಮೇಲೆ ನಿಂತು ಮಾತನಾಡೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ರು. ಈಗಲೇ ಅಶ್ವಿನ್ ಅವರು ನಮ್ಮ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು, ದೈವ ಮಾತಿನ ಮೂಲಕವಾಗಿ ಹೇಳದೇ ಇದ್ರು ಕೂಡ ಒಂದು ಅಭಯವನ್ನ ನೀಡಿದೆ ಅಂತ.